ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ತಾಳ್ಮೆ ಹೇಗಿರಬೇಕಂದ್ರೆ, ನಮಗೆ ಅವಮಾನ ಮಾಡಿರೋರು ಸಹ ಯೋಚನೆ ಮಾಡಬೇಕು, ನಾನೆಂತ ತಪ್ಪು ಮಾಡಿಬಿಟ್ಟೆ ಅಂತ. ನಿನ್ನ ಮೇಲೆ ನಿನಗೆ ನಂಬಿಕೆ ಇದ್ದರೆ ಜಗತ್ತೇ ನಿನ್ನ ಜೊತೆಯಾಗ್ತದೆ. ಸೋಲು ಅಂತಿಮವಲ್ಲ, ಅದು ಗೆಲುವಿನ ಮೊದಲ ಪಾಠ. ನಾವು ಮಾಡುವ ಕರ್ಮ ನಮ್ಮನ್ನು ಕಾಡುವುದು ಎಷ್ಟು ಸತ್ಯವೋ, ನಾವು ಮಾಡಿದ ಪುಣ್ಯ ನಮ್ಮನ್ನು ಕಾಪಾಡುವುದು ಅಷ್ಟೇ ಸತ್ಯ. ಮನುಷ್ಯ ಕಲಿತಿರುವುದು ಅತಿ ಅಲ್ಪ, ಕಲಿತು ಸಾಧಿಸಬೇಕಾದದ್ದು ಸಾಗರದಷ್ಟಿದೆ. ಬದುಕಿನಲ್ಲಿ ಪಾಂಡಿತ್ಯ ಇದ್ದರೆ ಸಾಲದು, ಇದರ ಜೊತೆಗೆ ಅತಿ ಅವಶ್ಯಕವಾಗಿ ವಿನಯ ಮತ್ತು ವಿವೇಕವೂ ಇರಬೇಕು. ಹೆತ್ತವರನ್ನ ನೋಯಿಸಿ ಗೆದ್ದವರು ಇತಿಹಾಸದಲ್ಲಿಲ್ಲ, ಹೆತ್ತವರನ್ನು ಪೂಜಿಸಿ ಸೋತವರು ಚರಿತ್ರೆಯಲ್ಲೇ ಇಲ್ಲ. ಬದುಕು ನಮ್ಮ ಆಸೆಯಂತೆ ಅಲ್ಲ, ಭಗವಂತನ ಆಟದಂತೆ. ನೆನಪಿರಲಿ, ನಿನ್ನನ್ನು ತಿರಸ್ಕರಿಸಿದವರಿಗೆ ಏನು ಹೇಳದೆ ಬಿಟ್ಟು ಬಿಡು. ಒಂದು ದಿನ ಸಮಯವೇ ನಿನ್ನನ್ನು ತಿರಸ್ಕರಿಸಿದವರಿಗೆ ನಿನ್ನ ಕಡೆ ತಿರುಗಿ ನೋಡುವಂತೆ ಮಾಡ್ತದೆ. ಯಾರ ಆಲೋಚನೆಗಳು ಹಾಗೂ ನಡತೆಗಳು ಸತ್ಯವಾಗಿರ್ತದೆಯೋ ಅವರ ಜೀವನದ ರಥಕ್ಕೆ ದೇವರು ಸಾರಥಿಯಾಗಿರ್ತಾನೆ. ದೇವರು ಕಷ್ಟಗಳನ್ನು ಯಾರಿಗೂ ಸುಮ್ಮನೆ ನೀಡೋದಿಲ್ಲ, ಅದನ್ನು ಸಹಿಸಿಕೊಳ್ಳುವ ಮತ್ತು ಎದುರಿಸುವ ತಾಕತ್ತು ಇದ್ದವರಿಗೆ ಮಾತ್ರ ನೀಡ್ತಾನೆ. ಮನುಷ್ಯನ ಮನಸ್ಸು ತನ್ನ ತಪ್ಪನ್ನು ಒಪ್ಪಿಕೊಳ್ಳುವಷ್ಟು ದೊಡ್ಡದಾಗಬೇಕು, ಆಗ ಅವನೊಳಗಿನ ಅಹಂಕಾರ ಸಣ್ಣದಾಗ್ತದೆ. ಅಹಂಕಾರ ಕರಗಿದಾಗ ಆತ್ಮದ ಬೆಳಕು ತಾನಾಗಿ ಹೊಳೆಯುತ್ತದೆ. ಶ್ರೀಕೃಷ್ಣ ಹೇಳ್ತಾರೆ, ಇಲ್ಲಿ ತನಕ ಆಗಿದೆಲ್ಲವೂ ಒಳ್ಳೆಯದೆ, ಸದ್ಯಕ್ಕೆ ಆಗುತ್ತಿರುವುದೆಲ್ಲವೂ ಒಳ್ಳೆಯದೆ, ಮುಂದೆ ಆಗುವುದೆಲ್ಲವೂ ಒಳ್ಳೆಯದೆ. ಆದ ಕಾರಣ ಯಾವುದಕ್ಕೂ ಜಾಸ್ತಿ ಚಿಂತಿಸದಿರಿ, ಜಾಸ್ತಿ ಕೊರಗದಿರಿ. ನಿಮ್ಮ ಕೆಲಸಗಳನ್ನು ನೀವು ಸರಿಯಾಗಿ ಮಾಡಿ, ಎಲ್ಲವೂ ಒಳ್ಳೆಯದೇ ಆಗ್ತದೆ. ವಿಧಿ ಹೇಳ್ತದೆ, ನಿಮ್ಮನ್ನು ಅಳಿಸಿದವರು ನಿಮಗಿಂತ ಜಾಸ್ತಿ ಅಳ್ತಾರೆ ಅಂತ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳುತ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.